ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಾಮಾನ್ಯವಾಗಿ ಗಣೇಶನಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅಗ್ರ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಕಾರಣ ಆತ ವಿಘ್ನ ನಿವಾರಕ ಅನ್ನೋದು ಆಸ್ತಿಕ ವರ್ಗದ ಅತಿ ದೊಡ್ಡ ನಂಬಿಕೆ ಆಗಿದೆ. ಆದರೆ ಇಲ್ಲಿ ಮಾತ್ರ ಗೌರಿ ವ್ರತವನ್ನ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಟ್ಟು ಮಾಡ್ತಾರೆ ಹಾಗೂ ಸತತವಾಗಿ ಕೆಲ ದಿನಗಳ ಕಾಲ ಗೌರಿ ಹಬ್ಬವನ್ನ ಮಾಡ್ತಾ ಬಹಳಷ್ಟು ಆಸ್ಥೆಯನ್ನ ಮೆರೀತಾರೆ ಭಕ್ತರು. ಹಾಗಾದ್ರೆ ಯಾವ ಗ್ರಾಮದ ವಿಶೇಷತೆ ಇದು? ಇಲ್ಲಿ ಗೌರಿಗೆ ಮೊದಲ ಪ್ರಾಶಸ್ತ್ಯ ಕೊಡೋದಕ್ಕೆ ಕಾರಣ ಏನು ಅನ್ನೋ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗೌರಿಗೆ ಅಗ್ರ ಪೂಜೆ, ಗಣೇಶನಿಗಿಲ್ಲ. ಎಲ್ಲ ಕಡೆ ಗಣೇಶನ ದೇವಾಲಯಗಳು ಸಾಮಾನ್ಯ, ಆದರೆ ಇಲ್ಲಿ ಗೌರಿಗೆ ಪ್ರತ್ಯೇಕ ದೇವಾಲಯ. ಹೌದು, ಗಣಪತಿ, ವಿದ್ಯಾ ಗಣಪತಿ, ಮಹಾಗಣಪತಿ, ವಿನಾಯಕ, ವಿಘ್ನೇಶ್ವರ, ವಿಘ್ನ ವಿನಾಶಕ, ಪಾರ್ವತಿ ಸುತ ಅಂತೆಲ್ಲ ಕರೆಯಲ್ಪಡುವ ಗಣೇಶನಿಗೆ ಮೊದಲ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಆದರೆ ಇಲ್ಲಿ ಮಾತ್ರ ಗಣೇಶನ ತಾಯಿಗೆ ಅಗ್ರ ಪೂಜೆ. ಗೌರಿ ಹಬ್ಬದ ದಿನ ಎಲ್ಲ ಕಡೆ ಒಂದು ದಿನ ಮಾತ್ರ ಗೌರಿ ಹಬ್ಬ ಆಚರಿಸಿದರೆ, ಚಾಮರಾಜನಗರ ತಾಲೂಕು ಕುದೇರು ಗ್ರಾಮದಲ್ಲಿ 12 ದಿನಗಳ ಕಾಲ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತೆ. ಅಷ್ಟೇ ಅಲ್ಲ, ನಾಡಿನ ಎಲ್ಲ ಕಡೆ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜಿಸಿದರೆ ಇಲ್ಲಿ ಗೌರಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ. ಹೌದು, ಗೌರಿ ಹಬ್ಬದ ದಿನದಂದು ಬೆಳಗ್ಗೆ ಗ್ರಾಮದ ದೊಡ್ಡಕೆರೆಯ ಬಳಿ ವಿಶೇಷ ಹೋಮ ಹವನಗಳೊಂದಿಗೆ ಮರಳಿನ ಗೌರಿ ವಿಗ್ರಹವನ್ನು ಸಿದ್ಧಪಡಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಗ್ರಾಮದಲ್ಲಿರುವಂತಹ ಸ್ವರ್ಣ ಗೌರಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಮೆರವಣಿಗೆಯ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳಷ್ಟೇ ಅಲ್ಲ, ರಾಜ್ಯದ ವಿವಿಧ ಕಡೆಯಿಂದಲೂ ಕೂಡ ನೂರಾರು ಮಹಿಳೆಯರು ಬಂದು ಗೌರಿಗೆ ಬಾಗಿನವನ್ನು ಅರ್ಪಿಸ್ತಾರೆ. ಚಾಮರಾಜನಗರ ಕುದೇರು ಗ್ರಾಮದಲ್ಲಿ ಶ್ರೀ ಸ್ವರ್ಣಗೌರಿ ದೇವಿಗೆ ಆಲಯ ಇದೆ. ಇದು 120 ವರ್ಷದಿಂದ ಇದೆ. ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಗ್ರಾಮಸ್ಥರು. ಇಲ್ಲಿ 12 ದಿನ ದೇವಿನ ಕೂರಿಸ್ತೀವಿ. ಗೌರಿ ಗುಡಿಯಲ್ಲಿ 5ನೇ ದಿನ ಸ್ವರ್ಣಾಲಂಕಾರ ಮಾಡ್ತೀವಿ. ಸ್ವರ್ಣಗೌರಿ ಹಬ್ಬದ ದಿನ ಯಾರ ಕೈಲಿ ಆಚರಣೆ ಮಾಡೋಕ್ಕಾಗಲ್ಲ, ಅವರು ಈ 12 ದಿನದಲ್ಲಿ ಯಾವತ್ತಾರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಮೊದಲನೇ ದಿನ ಅಂದರೆ ಗೌರಿ ಹಬ್ಬದ ಹಿಂದಿನ ದಿನ ಕೆರೆ ಹತ್ತಿರ ಪ್ರತಿಷ್ಠಾಪನೆ ಮಾಡ್ತೀವಿ. ಪಲ್ಲಕ್ಕಿಲಿ ದಾರಿ ಉದ್ದಕ್ಕೂ ಕರ್ಕೊಂಡು ಹೋಗ್ತೇವೆ ದೇವಿನ. ಮತ್ತು 12ನೇ ದಿನ ವಿಸರ್ಜನೆ ಮಾಡ್ತೀವಿ. ಅದು ಮುಂಚೆಯಿಂದ ಬಂದಿದೆ ಇದು ಪದ್ಧತಿ, ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವರ್ಣಗೌರಿ ಅಂತ ಕರೆಯಲ್ಪಡುವ ಈ ಗೌರಮ್ಮನಿಗೆ ಹರಕೆ ಹೊತ್ಕೊಂಡ್ರೆ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಎಂಬ ನಂಬಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಲಭಿಸುತ್ತೆ ಎಂಬ ನಂಬಿಕೆಯಿಂದ ರಾಜ್ಯದ ವಿವಿಧೆಡೆಯಿಂದ ಇಲ್ಲಿಗೆ ಭಕ್ತರ ದಂಡೇ ಹರಿದು ಬರುತ್ತೆ. ಇಷ್ಟಾರ್ಥ ಸಿದ್ಧಿಸಿದವರು ಗೌರಿಗೆ ಬಾಗಿನವನ್ನು ಅರ್ಪಿಸಿ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಮತ್ತೆ ಕೆಲವರು ಇದೇ ಸಂದರ್ಭದಲ್ಲಿಯೇ ಹರಕೆಯನ್ನು ಕಟ್ಟಿಕೊಳ್ತಾರೆ. ಸಾಮಾನ್ಯವಾಗಿ ಗೌರಿಗೆ ಎಲ್ಲಿಯೂ ಕೂಡ ದೇವಾಲಯವಿಲ್ಲ. ಆದರೆ ಕುದೇರು ಗ್ರಾಮದಲ್ಲಿ 110 ವರ್ಷಗಳ ಹಿಂದೆಯೇ ಸ್ವರ್ಣಗೌರಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಗೌರಿ ಹಬ್ಬದ ದಿನದಂದು ಮೆರವಣಿಗೆಯ ನಂತರ ಗೌರಮ್ಮನನ್ನ ಸ್ವರ್ಣಗೌರಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ 12 ದಿನಗಳ ಕಾಲ ವಿವಿಧ ರೀತಿಯ ಅಲಂಕಾರವನ್ನು ಮಾಡಿ ಪೂಜೆ ಸಲ್ಲಿಸಿ ನಂತರ ವಿಜೃಂಭಣೆಯಿಂದ ವಿಸರ್ಜಿಸಲಾಗುತ್ತೆ. ತುಂಬ ವಿಶೇಷತೆ ಇದೆ. ತಾಲಿ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆ ಕೊಡಲಿ ಅಂತ ಗೌರಮ್ಮನ್ನೆಲ್ಲ ಬೇಡ್ಕೊಂಡು ಮಾಡ್ತಾರೆ. ತುಂಬ ವರ್ಷದಿಂದ ಪ್ರಸಿದ್ಧಿಯಾಗಿದೆ ಇದು ಗೌರಿ ಹಬ್ಬ. ಪ್ರತಿಷ್ಠಾಪನೆ ಮಾಡಿ ಎಲ್ಲ ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡೋದು ಅಂಥದ್ದು ಇಲ್ಲಿ ವಿಶೇಷತೆ. ಮಾಂಗಲ್ಯ ಪ್ರಾಪ್ತಿಯಾಗೋಂಥದ್ದು, ಮಕ್ಕಳಾಗೋಂಥದ್ದು ಮತ್ತು ಅರಿಶಿನ ಕುಂಕುಮದ ಸೌಭಾಗ್ಯ ತುಂಬ ದಿನದವರೆಗೆ ಇರುತ್ತೆ ಅಂತ ತುಂಬ ವಿಶೇಷತೆ ಇದೆ. ಒಟ್ಟಾರೆ ಕುದೇರು ಗ್ರಾಮದಲ್ಲಿ ಈ ವಿಶೇಷ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದ್ದು ಎಲ್ಲ ಜಾತಿ ಸಮುದಾಯದವರು ಕೂಡ ಭಾಗಿಯಾಗ್ತಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.